ವಿಜ್ಞಾನವು ಕೂಡ ಉತ್ತರ ಸಿಗದೆ ಮಂಕಾಗಿ ಕುಳಿತ ವಿಚಾರಗಳಲ್ಲಿ ಇವತ್ತು ನಿಮ್ಮ ಮುಂದೆ ವಿವರಿಸ್ತಾ ಇರೋದು ಮಹಾರಾಷ್ಟ್ರದ ಲೂನಾರ್ ಲೇಕ್ ಬಗ್ಗೆ. ಇದು ಯಾವುದೋ ಮಾನವ ನಿರ್ಮಿತ ಕೆರೆಯಲ್ಲ, ಬದಲಾಗಿ ಸುಮಾರು 50,000 ವರ್ಷಗಳ ಹಿಂದೆ ಬಾಹ್ಯಾಕಾಶದಲ್ಲಿ ಉಂಟಾದ ಘರ್ಷಣೆಯಿಂದ ದೊಡ್ಡ ಗಾತ್ರದ ಸ್ಪೇಸ್ ರಾಕ್ ಒಂದು ಭೂಮಿಗೆ ಅಪ್ಪಳಿಸಿ ಉಂಟಾದ ಕೆರೆ. ಸುಮಾರು 2 ಕಿಲೋಮೀಟರ್ ಅಗಲ ಮತ್ತು 150 ಅಡಿ ಆಳವಿರುವ ಈ ಕೆರೆಯಲ್ಲಿ 2 ರೀತಿಯ ನೀರು ಇದೆ. ಕೆರೆಯ ಹೊರವೃತ್ತದಲ್ಲಿ ಉಪ್ಪು ನೀರು ಮತ್ತು ಒಳವೃತ್ತದಲ್ಲಿ ಸಿಹಿ ನೀರು. ಅಚ್ಚರಿ ಏನಪ್ಪಾ ಅಂದ್ರೆ ಈ 2 ಬಗೆಯ ನೀರು ಕೂಡ ಯಾವುದೇ ಕಾರಣಕ್ಕೂ ಮಿಕ್ಸ್ ಆಗೋದೇ ಇಲ್ಲ. ಒಂದೊಮ್ಮೆ ಈ ಕೆರೆಯ ನೀರು ನೀಲಿ ಬಣ್ಣದಿಂದ ಹಸಿರು ಬಣ್ಣಕ್ಕೆ, ಹಸಿರು ಬಣ್ಣದಿಂದ ಗುಲಾಬಿ ಬಣ್ಣಕ್ಕೆ ತಿರುಗುತ್ತದೆ ಅಂತೆ. ಇಲ್ಲಿ ಸಿಗುವ ನೀರಿಗೆ ಅರಶಿನ ಹುಡಿಯನ್ನ ಮಿಕ್ಸ್ ಮಾಡಿದ್ರೆ ಹಳದಿ ಬಣ್ಣದ ಬದಲಾಗಿ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ ಅಂತೆ. ಈ ಕೆರೆ ಹತ್ರ ದಿಕ್ಸೂಚಿಗಳು ಕಾರ್ಯನಿರ್ವಹಿಸೋದೇ ಇಲ್ಲ. ಈ ಕೆರೆಯ ಸುತ್ತ ಸುಮಾರು 14 ದೇವಾಲಯಗಳಿದ್ದು ಒಂದು ದೇವಾಲಯದಿಂದ ಕೊಳವೆಯಲ್ಲಿ ನೀರು ಹರಿದು ಬರ್ತಾ ಇದೆ. ಆದ್ರೆ ಅದರ ಮೂಲ ಯಾವುದೆಂದು ಇಲ್ಲಿಯವರೆಗೆ ಪತ್ತೆಯಾಗಿಲ್ಲ. ಇನ್ನು ಈ ಕೆರೆಯಲ್ಲಿ ಲಭ್ಯವಿರುವ ಕೆಲವೊಂದು ಬ್ಯಾಕ್ಟೀರಿಯಾ ಜಗತ್ತಿನ ಯಾವ ನೀರಿನಲ್ಲೂ ಲಭ್ಯವಿಲ್ಲವಂತೆ. ಹೀಗೆ ಈ ಕೆರೆಯ ಈ ಅಚ್ಚರಿಯ ಸಂಗತಿಗಳಿಗೆ ವಿಜ್ಞಾನದಲ್ಲಿ ಸ್ಪಷ್ಟವಾದ ಉತ್ತರ ಇಲ್ಲಿಯವರೆಗೆ ಸಿಕ್ಕಿಲ್ಲ.